ವಿದ್ಯೆಯಿಂದ ವಿಪುಲ ಅವಕಾಶಗಳ ಸೃಷ್ಟಿ. ಡಾಕ್ಟರ್ ಅಶ್ವಿನಿ ಪ್ರಾಂಶುಪಾಲರು ಹಾಗೂ ಕವಯತ್ರಿ. ದಿನಾಂಕ 1-2-2026 ಕರ್ನಾಟಕ ಪ್ರತಿಭಾ ಅಕಾಡೆಮಿ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಚಾಮರಾಜನಗರ ಕಾಮಧೇನು ಕನ್ವೆನ್ಷನ್ ಹಾಲ್ನಲ್ಲಿ ಪ್ರತಿಭಾವಂತ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ 2025ರ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದರು. ಚಾಮರಾಜನಗರ ಜಿಲ್ಲೆ ಜಾನಪದ ಸಿರಿಯ ತವರು. ಮಹದೇಶ್ವರ ಮತ್ತು ಮಂಟೇಸ್ವಾಮಿ ಕಾವ್ಯ ಪರಂಪರೆ ಇದೆ. ಸಂಚಿ ಹೊನ್ನಮ್ಮ, ರಾಜ ರತ್ನವಲ್ಲಿ, ರಚನಾಕಾರ ಚಾಮರಾಜರು ಇಲ್ಲಿಯವರು ಎಂಬುದು ಹೆಮ್ಮೆಯ ವಿಷಯ. ಪ್ರತಿಭಾವಂತರಿಗೆ ಕೊರತೆಯಿಲ್ಲ. ವಿದ್ಯೆಯಿಂದ ವಿಪುಲ ಅವಕಾಶಗಳಿವೆ. ಓದಿದಷ್ಟು ಹೆಚ್ಚು ಅವಕಾಶಗಳು ತೆರೆದುಕೊಳ್ಳುತ್ತವೆ. ತಂದೆ ತಾಯಿಗಳಿಗೆ ಉತ್ತಮ ಹೆಸರು ತರುವಂಥ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಚಂದ್ರು ಅಂಗನೂರು ಅವರು ಮಾತನಾಡಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ಚಳುವಳಿಯನ್ನು ಸಮಾಜದಲ್ಲಿ ಹೆಚ್ಚು ಬಿತ್ತಬೇಕು. ವಿದ್ಯಾರ್ಥಿಗಳು ಅವರ ಆದರ್ಶ ಅಳವಡಿಸಿಕೊಂಡು ಮುನ್ನಡೆಯಬೇಕು ಎಂದರು. ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿಯವರು ಮಾತನಾಡಿ, ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ವೈಚಾರಿಕ ಚಳುವಳಿಯ ಜತೆಗೆ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಲ್ಲುವ ಉದ್ದೇಶದಿಂದ ರಾಜ್ಯಾದ್ಯಂತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಎಂದರು. ಮೌಢ್ಯತೆ ವಿರುದ್ಧ ಜಾಗೃತಿ ಮೂಡಿಸುವುದರಿಂದ ಸಮಾಜದ ಕನಸನ್ನು ಕಂಡಿದ್ದಾರೆ. ಯುವ ಜನತೆ ತರಬೇತಿ ಕೇಂದ್ರಗಳ ಮೂಲಕ ಬೆಂಬಲ ನೀಡುತ್ತಿದ್ದಾರೆ ಹಾಗೂ ಸಾಮಾಜಿಕ ಪರಿವರ್ತನೆಯ ಕನಸು ಕಂಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ವಿಭಾಗೀಯ ಸಂಚಾಲಕರಾದ ದ್ಯಾವಪ್ಪ ನಾಯಕರವರು ವಿದ್ಯಾರ್ಥಿಗಳಿಗೆ ಗೌರವ ಪುರಸ್ಕಾರ ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸೋಮನಾಯಕ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಕೆಂಪರಾಜ್, ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮಧುಸೂದನ್ ಹೊಸಳ್ಳಿ, ಅಹಿಂದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಮಹೇಶ್ ಹಳೇಪುರ, ಸಮಾಜ ಸೇವಕರಾದ ಗಿರೀಶ್ ಬಾಬು, ಡಾಕ್ಟರ್ ಕುಮಾರ್ ಬಂಡಳ್ಳಿ, ಮಾರ್ಕೆಟ್ ರಾಜು, ಪ್ರಾಂಶುಪಾಲರಾದ ಕುಮಾರಸ್ವಾಮಿ, ನಿವೃತ್ತ ಉಪನ್ಯಾಸಕರಾದ ಮಹದೇವಯ್ಯ, ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕಿ ಶಾಂತಕುಮಾರಿ, ತಾಲೂಕು ಸಂಚಾಲಕರಾದ ಸಿದ್ದರಾಜು ಉದ್ನೂರು, ಆರ್ ಸೋಮಣ್ಣ, ಜಲೇಂದ್ರ, ಸುಂದರ್ ಕಲ್ವೀರ್, ಸುನೀಲ್ ಹಾಗೂ ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಗಾಯಕರಾದ ರಾಜು ಹೊಸಮನೆ ಹಾಗೂ ನಾಗರಾಜ್ ಯಡಿಯೂರು ಅವರು ಕ್ರಾಂತಿ ಗೀತೆಯನ್ನು ಹಾಡಿ ರಂಜಿಸಿದರು. ಎಲ್ಲೂ ಅಲ್ಲಿ ಇಲ್ಲಿ ಇರ್ತೀವಿ ವಿದ್ಯಾರ್ಥಿಗಳು, ಆದ್ರೆ ಅವ್ರನ್ನ ಗುರುತಿಸಿ ಕಲೆ ಹಾಕೋದಿದೆಯಲ್ಲ. ಜನೇಂದ್ರ ಸರ್ ಅವರು ಹೋಗುವಾಗ ಸಹ ನಮ್ಮ ಕಾಲೇಜಿಗೆ ಬಂದಿದ್ರು. ಫಸ್ಟ್ ಇಯರ್ BA ನಲ್ಲಿ ಆಗ್ತಾನೆ PUC ನಲ್ಲಿ ಅಂಕ ಪಡೆದಿರುವ ಅಂಕಗಳನ್ನು ತಗೊಂಡು ಹೋದ್ರು. ನಮ್ಮ ಕಾಲೇಜಿನ ಮಕ್ಕಳು ಇಲ್ಲಿದ್ದಾರೆ ಅನ್ಕೊಳ್ತೀನಿ. ಇದರ ಕೈ ಎತ್ತಿ ಇಬ್ಬರಿದ್ದಾರೆ. ಹಾಗಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರನ್ನು ಇಲ್ಲಿ ಗೌರವಿಸಲಾಗ್ತಾ ಇದೆ. ಅದು ಸಹ ನಾನು ನಿಮ್ಗೆ ಆಭಾರಿಯಾಗಿದ್ದೇನೆ ಸರ್. ಇಂತಹ ಕೆಲಸ ಇನ್ನೂ ಹೆಚ್ಚೆಚ್ಚು ಮಾಡಲಿ, ಬೇಗ ನಿಮಗೆ ಆ ಎಲ್ಲ ಶಕ್ತಿಯನ್ನ ಧಾರೆ ಎರಲಿ ಅಂತ ನಾನು ಕೇಳ್ಕೊಳ್ತೇನೆ. ಇನ್ನು ಉನ್ನತ ಸಾಧನೆಗಳನ್ನ ಗೈಯುವಂತಹ ಎಲ್ಲ ಕೆಲಸಗಳನ್ನ ನೀವು ಮಾಡಿ ಮಕ್ಕಳ. ಒಂದು DVಜಿಯವರ ಸಾಲು ನನಗೆ ನೆನಪಾಗ್ತಾ ಇದೆ. ಹುಲ್ಲಾರು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದ್ರೆ ನೀವು ಹಣ ಇದ್ದವರಷ್ಟೇ ಒಂದು ಕಡೆ ಹೇಳ್ತಾರೆ, ನೂರಾರು ದಾರಿಗಳಿವೆ ಬೆಳಕಿನ ಅರಮನೆಗೆ, ಆಯ್ದುಕೊಳ್ಳುವಂತಹ ಸ್ವಾತಂತ್ರ್ಯ ನಿಮ್ಮದೇ ಆಗಿದೆ. ಒಂದಲ್ಲ ಎರಡಲ್ಲ, ನೂರಾರು ದಾರಿಗಳಿವೆ. ಬದುಕಿನಲ್ಲಿ ಹತಾಶರಾಗಬೇಡಿ, ಕೊರಗಬೇಡಿ, ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳಿ. ಹಾಗಾಗಿ ತಂದೆ ತಾಯಿಯನ್ನ ಗೌರವಿಸಿ, ಗುರು ಹಿರಿಯರನ್ನ ಗೌರವಿಸಿ. ಹಾಗಾಗಿ ನಿಮ್ಮ ಭವಿಷ್ಯವನ್ನ ನಿಮ್ಮ ಕೈಯೇ ಇದೆ, ಉಜ್ವಲಗೊಳಿಸ್ಕೊಳ್ಳಿ ನಿಮ್ಮ ಭವಿಷ್ಯವನ್ನ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.